ನೋಡಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಎಷ್ಟು ಕಾಳಜಿ ಇದೆ ಅಂದರೆ ಸಾರಿಗೆ ನೌಕರರ ಮೇಲೆ ನಿಜವಾಗ್ಲೂ ಎಷ್ಟು ಚೆಂದ ಮಾತಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ. ನಿಜವಾಗ್ಲೂ ಇಂಥ ಮುಖ್ಯಮಂತ್ರಿಗಳನ್ನು ಪಡೆದಿರೋದೇ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ಪುಣ್ಯ ಮಾಡಿದ್ದಾರೆ ಅನಿಸುತ್ತೆ. ಯಾಕಂದರೆ ವಿರೋಧ ಪಕ್ಷದ ನಾಯಕರಿದ್ದಾಗ ಎಷ್ಟು ಕಾಳಜಿ ಇತ್ತು, ಎಷ್ಟು ಪ್ರೀತಿ ಇತ್ತು, ಎಷ್ಟು ಅಭಿಮಾನ ಇತ್ತು. ಅಧಿಕಾರಕ್ಕೆ ಬಂದ ತಕ್ಷಣವೇ ಆ ಪ್ರೀತಿ ಅಭಿಮಾನ ಎಲ್ಲಿ ಹೋಗೈತೆ ಗೊತ್ತಿಲ್ಲ. ನೋಡಿ, ಅವ್ರ ಬಾಯೆಲ್ಲ ಕೇಳಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನಿಮಗೆ. ಅವಾಗ ಮಾಡಿದ್ದು ವಿರೋಧ ಪಕ್ಷದ ನಾಯಕರ ಇದ್ದಾಗ ಮಾಡಿದ್ದು ಈಗ ಯಾಕೆ ಮಾಡ್ತಾ ಇಲ್ಲ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನೋಡಿ. ಅವ್ರದ್ದೇನೋ ಸಮಸ್ಯೆ ಇದೆ, ಆ ಸಮಸ್ಯೆ ಸರಿ ಇರ್ಬೋದು, ಸಮಸ್ಯೆ ಸರಿ ಇಲ್ಲದೆ ಇರ್ಬೋದು. ಅವ್ರಿಗೆ ಒಂದಷ್ಟು ಯೂನಿಯನ್ಗಳು ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಏನಾದ್ರು ಇತ್ತು ಅಂದ್ರೆ ಅವ್ರ ಕರ್ತ ಚರ್ಚೆ ಮಾಡಬೇಕು, ನೀವು ಮಾತಾಡಬೇಕು ಅವ್ರದ್ದೇನು ನೋವು ಅಂತ. ಎಲ್ಲಾ ಪ್ರತಿಭಟನೆ ಮಾಡಂತ ಎಲ್ಲರ ಹತ್ರಕ್ಕೂ ಹೋಗ್ತೀರಿ, ಮನವಿ ಇಸ್ಕೊಳ್ತೀರಿ, ಕರಿತೀರಿ, ಮಾತಾಡ್ತೀರಿ, ಚರ್ಚೆ ಮಾಡ್ತೀರಿ. ಆದ್ರೆ ಯಾಕೆ ಇವತ್ತು ಈ ಧೋರಣೆ ಇದೆ? ಪ್ರತಿಷ್ಠೆ ಏನು ನಿಮ್ಗೆ? ರೈತರ ಮೇಲೆ ಯಾಕೆ ಈ ಪ್ರತಿಷ್ಠೆ? ಈ ನೌಕರ ಮೇಲೆ ಯಾಕೆ ಈ ಪ್ರತಿಷ್ಠೆ? ಬಹುಶಃ KSRTCನ BMTCನ ಎಲ್ಲ ಕಂಪ್ನಿಗಳನ್ನೆಲ್ಲ ಪ್ರೈವೇಟ್ ಅವ್ರಿಗೆ ಮಾರ್ಲಿಕ್ಕೆ ಒಂದು ದೊಡ್ಡ ಒಳಸಂಚು ಆಗ್ತಾ ಇದೆ ಅನ್ನೋದು ನನಗೆ ಎದ್ದು ಕಾಣ್ತಾ ಇದೆ. ಸರ್, ಸಾರಿಗೆ ಮುಷ್ಕರ ಕಂಟಿನ್ಯೂ ಆಗ್ತಾ ಇದೆ. ಮುಖ್ಯಮಂತ್ರಿ ಇವತ್ತು ಒಂದು ಮಾತಾಡಿದ್ದಾರೆ, ಇನ್ನೊಂದು ತಿಂಗಳು ಸತ್ಯಾಗ್ರಹ ಮಾಡಿದ್ರು ಕೂಡ ನಾವು ಮಾತುಕತೆಗೆ ಇಲ್ಲ, ಅವರೇ ಬರಲಿ ಅಂತ. ಸರ್ಕಾರ ಕರೆದು ಮಾತಾಡಬೇಕು, ಪ್ರತಿಷ್ಠೆ ಮೇಲೆ ಇರಬಾರದು. ಸರ್ಕಾರ ನಡೆಸೋರು ಕಾರ್ಮಿಕರು, ಸರ್ಕಾರಿ ನೌಕರರು ಚಳವಳಿ ಮಾಡಿದಾಗ ಸಕಾರಣಗಳಿದ್ದರೆ ಅವನ್ನ ಕೇಳಿ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು, ಆಟಕ್ಕೆ ಬೀಳಬಾರ್ದು. ಇವತ್ತು ಅವರು 6th ಪೇ ಕಮಿಷನ್ ಜಾರಿ ಮಾಡಬೇಕು ಅಂತ ಇದ್ದಾರೆ. ಅದರಲ್ಲಿ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ, ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಬಗೆಹರಿಸಬೇಕು. ಅದನ್ನು ಬಿಟ್ಟು ಬಲಪ್ರಯೋಗ ಮಾಡಿ ಎದುರಿಸಿ ಬೆದರಿಸಿ ಅವ್ರನ್ನ ಚಳವಳಿ ಹತ್ತಿಕ್ತೀವಿ ಅಂತ ಅನ್ನೋದಿದೆಯಲ್ಲ, ಅದು ಮೂರ್ಖತನದ. ನಮ್ಮ ನೋಡಿದ್ರಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆಂದ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಆದರೆ ಅದೇ ಕೆಲಸನೇ ಮುಖ್ಯಮಂತ್ರಿಗಳು ಆದಾಗ ಮಾಡ್ತಾ ಇಲ್ಲ, ಉಪಮುಖ್ಯಮಂತ್ರಿಗಳು ಆದಾಗ ಮಾಡ್ತಾ ಇಲ್ಲ. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಇವತ್ತು ನಿಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಹಕ್ಕು ಕಿತ್ಕೋಬಾರ್ದು ಅಂತ ಹೇಳಿದವರು ಇವರೇ. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಹಕ್ಕುಗಳನ್ನು, ನಿಮ್ಮ ಹೋರಾಟ ಹಕ್ಕುಗಳನ್ನು ಕಿತ್ಕೊಳ್ಳೋಕ್ಕೆ ನೋಡಿ ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ. ನೀವು ಹೋರಾಟನ ಮಾಡೋಂಗಿಲ್ಲ, ನಿಮ್ಮ ಬೇಡಿಕೆಗಳನ್ನು ಕೇಳೋಂಗಿಲ್ಲ. ಅದರಿಂದ ಇವತ್ತು ಸರ್ಕಾರ ಇವತ್ತು ನಿಮಗೆಲ್ಲ ನೋಟಿಸ್ ಕೊಟ್ಟಿದೆ, ನೀವು ಯಾರು ಹೋರಾಟ ಮಾಡೋಂಗಿಲ್ಲ, ಹೋರಾಟನೇ ಮಾಡೋಂಗಿಲ್ಲ 6 ತಿಂಗಳು ಅಂತಂದು ಹೇಳಿ ಸಾರಿಗೆ ಸಂಸ್ಥೆ ಅವರಿಗೆ, ಯಾರಿಗೆ? BMTC ಸಾರಿಗೆ ಸಂಸ್ಥೆ ಅವರಿಗೆ, ನೌಕರರುಗಳಿಗೆ ನೋಟಿಸ್ ಕೊಟ್ಟಿದೆ. ನೀವು ಯಾರು ಹೋರಾಟ ಮಾಡೋಂಗಿಲ್ಲ, ಇನ್ನು 6 ತಿಂಗಳು ಯಾವುದೇ ಹೋರಾಟ ಮಾಡೋಂಗಿಲ್ಲ. ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಈ ಥರ ಇದೆಯಾ? ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆಯಾ? ಸರ್ಕಾರನೇ ಈ ಥರ ಮಾಡಿದರೆ ಮತ್ತಿನ್ನೇನು ಯಾರನ್ನು ಕೇಳಬೇಕು ನಾವು? ಏನು ವಿರೋಧ ಪಕ್ಷದವ್ರನ್ನ ಕೇಳಬೇಕಾ ಹೋಗಿ ನಮಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತಂದೇಳಿ? ಆಡಳಿತದಲ್ಲಿ ಇರೋರೇ ಈ ಥರ ಮಾಡಿದರೆ ಇನ್ನು ವಿರೋಧ ಪಕ್ಷದಲ್ಲಿರೋ ನಮಗೆಲ್ಲ ಹೆಲ್ಪ್ ಮಾಡ್ತಾರೆ? ವಿರೋಧ ಪಕ್ಷ ಅಂತೂ ಕರ್ನಾಟಕದಲ್ಲಿ ಇಲ್ಲ ಬಿಡಿ, ಮುಂಡ ಮುಚ್ಕೊಂಡು ಹೋಗ್ಬಿಟ್ಟೈತೆ. ವಿರೋಧ ಪಕ್ಷ ನಾಯಕರು ಇಲ್ಲ, ಅವ್ರು ವೇಸ್ಟ್. ಅವರು ಏನು ಮಾಡೋಕ್ಕಾಗಲ್ಲ. ನಮ್ಮ ಸಾರಿಗೆ ನೌಕರರ ಇದು ಹಣೆ ಬರ ನೋಡಿ. ವಿರೋಧ ಪಕ್ಷದ ನಾಯಕರು ಇದ್ದಾಗ ಒಂಥರ ಮಾತಾಡೋದು, ಅಧಿಕಾರಕ್ಕೆ ಬಂದಾಗ ಒಂಥರ ಮಾತಾಡೋದು. ಎಲ್ಲ ಮುಖ್ಯಮಂತ್ರಿ, ಎಲ್ಲ ರಾಜಕಾರಣಿಗಳು ಅಷ್ಟೇ. ಈ ಕಡೆ ವಿರೋಧ ಪಕ್ಷದಲ್ಲಿ ಇರ್ತಾರಲ್ಲ, ಅವಾಗಿರೋ ಪ್ರೀತಿ ಈ ಕಡೆಗೆ ಬಂದ ತಕ್ಷಣ ಎಲ್ಲ ಹೊಂಟೋಗ್ಬಿಡ್ತೈತೆ. ಒಂದು 90% ಹೊಂಟೋಗ್ಬಿಡ್ತೈತೆ. ಇನ್ನು 10% ಇರ್ತೈತೆ ಅಷ್ಟೇ. ಇನ್ನು 10% ಮಾಡನ್ನ ಯೋಚನೆ ಮಾಡನ್ನ. ಅವ್ರು ಮಾಡಿದ್ರೇನ್ರಿ? ಅವ್ರು ಮಾಡಿದ್ರಾ? ಅವ್ರನ್ನ ಕೇಳಿದ್ರೆ ನೀವು? ಈ ರೀತಿ ಮಾಡ್ಕೊಂಬರ್ತದ್ರೆ ಯಾರಾದ್ರೂ ಅಷ್ಟೇ. ಈ ಕಡೆಗೇನು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತ್ಕೊಂಡಾಗ ಇರುತ್ತಲ್ಲ ಪ್ರೀತಿ ಅಭಿಮಾನ, ಜನಗಳ ಮೇಲೆ ಕಾಳಜಿ, ರಾಜ್ಯದ ಮೇಲೆ ಕಾಳಜಿ, ಮತ್ತು ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ, ಅದೆಲ್ಲ ಈ ಕಡೆಗೆ ಬಂದ ಮೇಲೆ, ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲ ಹೊಂಟೋಗ್ಬಿಡುತ್ತೆ. ಅವರೇ ಮಾತಾಡಿದ್ದಾರೆ. ಆವಾಗ ಮಾತಾಡಿರೋದಲ್ಲ, ಇವಾಗ ಮಾತಾಡೋದೇ ಇಲ್ಲ. ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತಾಡಿರ್ತಾರಲ್ಲ, ಅದೆಲ್ಲ ಆಡಳಿತ ಪಕ್ಷಕ್ಕೆ ಬಂದಾಗೆಲ್ಲ ಅದು ಹೊಂಟೋಗ್ಬಿಡ್ತದೆ, ಇರೋದೇ ಇಲ್ಲದು ನೋಡಿ. ದಯವಿಟ್ಟು ನಾನು ಸಾರಿಗೆ ಸಂಘಟನೆಗಳಿಗೆ ಮತ್ತು ನೌಕರರಿಗೆ ಕೇಳ್ಕೊತಿದ್ದೀನಿ, ಎಲ್ಲರೂ ಒಗ್ಗಟ್ಟಾಗಿ ಹೊಂದಾಣಿಕೆಯಾಗಿ ಒಂದು ಸಂಘಟನೆ ಮಾಡ್ಕೊಳ್ಳಿ. ಒಂದು ಹೋರಾಟ, ಒಂದು ಸಂಘಟನೆ ಮಾಡಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಮತ್ತು ನೌಕರರನ್ನ, ಏನು ಸಂಘಟನೆ ಅಧ್ಯಕ್ಷರಿರ್ತೀರಲ್ಲ, ದಯವಿಟ್ಟು ನೌಕರರನ್ನ ನೀವು ಹಾಳು ಮಾಡೋಕ್ಕೆ ಹೋಗಬೇಡಿ. ನೌಕರರನ್ನ ಬೀದಿಗೆ ತರಬೇಡಿ. ನೀವು ಕರೆಸಿಬಿಟ್ಟು ಅವ್ರನ್ನ ಹಾಳು ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವು ತಗೊಂಬಂದು ಕರೆಸಿ ಅವರು ಪಾಪ ಅವ್ರನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಅದರಿಂದ ಅವ್ರ ಜೀವನ ಹಾಳು ಮಾಡೋಕ್ಕೆ ಹೋಗಬೇಡಿ. ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ಎಲ್ಲ ಸಂಘಟನೆಯವರು
ಹೋರಾಟ ಮಾಡಿ ಅಂತ ಕೇಳ್ಕೊತದೀನಿ. ನಮಸ್ಕಾರ. ಆದಷ್ಟು ಬೇಗ ನಮ್ಮ ಸಾರಿಗೆ ನೌಕರರಿಗೆ ಆ 38 ತಿಂಗಳು ಅರಿಯರ್ಸ್ ಕೊಡಲಿ. ಮತ್ತು ಏನು ಇವತ್ತು 3,000 ಕೋಟಿ ಇದು PF ದುಡ್ಡು ಕೊಟ್ಟಿಲ್ಲ, ಅದನ್ನೂ ಕೊಡಲಿ ಅಂತಂದೇಳಿ ನಾನು ಈ ಮುಖಾಂತರ ಕೇಳ್ಕೊತಿದ್ದೀನಿ. ದಯವಿಟ್ಟು ಮುಖ್ಯಮಂತ್ರಿಗಳೇ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಯಾವ ರೀತಿ ನೀವು ಇದ್ರೋ ಅದನ್ನು ಈಗಲೂ ಕೂಡ ಬಗೆಹರಿಸಿ ಅಂತಂದೇಳಿ ಕೇಳ್ಕೊತಿದ್ದೀನಿ. ನಮಸ್ಕಾರ. ಪಾಪ 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾಗಿ ಸವಲತ್ತುಗಳಿಲ್ಲ. ಅದನ್ನೇನು ಯಾರು ಕೂಡ ಇವತ್ತು ನಿಮ್ಮ ಹತ್ರ ಬಂದು ಕಬ್ಬನ್ ಪಾರ್ಕು ಲಾಲ್ಬಾಗ್ ವಿಧಾನಸೌಧ ನಿಮ್ಮ ಆಸ್ತಿ ಬರೆಕೊಡಿ ಅಂತ ಕೇಳಿಲ್ಲ. ದಯವಿಟ್ಟು ಅವರು ಮಾಡ್ತಾ ಕೆಲಸಕ್ಕೆ ಅವರು ಪಗಾರ ಸಂಬಳ ಕೇಳಕ್ಕೆ ಕುಂತಾರ, ಅದನ್ನು ಕೊಡ್ರಿ ಅಂತ ಕೇಳ್ಕೊತಿದ್ದೀನಿ. ನಮಸ್ಕಾರ ರೀ.